ವಾ ಕಲರ್ ನೋಡ ಬಿಂದು. ಯೆಲ್ಲೋ ಕಲರ್. ಹಳದಿ ಕಲರ್ ಕಲ್ಲಂಗಡಿ ಜ್ಯೂಸ್ ಒಮ್ಮೆ ಕುಡಿಬೇಕು ನೀವು ಲೈಫಲ್ಲಿ. ಭಾರಿ ರುಚಿ ಹಾಗೇನೆ ಹೆಲ್ದಿ ಆದ ಜ್ಯೂಸ್. ಏನ್ ಬಿಂದಿದು? ಇದು ಕಲ್ಲಂಗಡಿ ಅಮ್ಮ. ಇದ್ರ ಒಳಗಡೆ ಹೆಚ್ಚಾಗಿ ಯಾವ ಕಲರ್ ಇರ್ತದೆ ಹೇಳಂತೆ? ಪಿಂಕ್ ಕಲರ್. ಆದ್ರೆ ಈ ಕಲ್ಲಂಗಡಿ ಡಿಫ್ರೆಂಟ್ ಆಯ್ತಾ, ವಿಶಿಷ್ಟವಾದ ಕಲ್ಲಂಗಡಿ. ಇದರ ಒಳಗಡೆ ಯೆಲ್ಲೋ ಕಲರ್ ಇದೆ. ಹೌದಮ್ಮ. ನಾನು ಕಟ್ ಮಾಡಿ ನಿಂಗೆ ತೋರಿಸ್ತೇನೆ ಹೇಗೆ ಉಂಟಂತ ಹೇಳಿ ನೋಡುವ ಆಯ್ತಾ? ಆಯ್ತು. ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಒಂದು ಬೌಲಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೇನೆ. ಅದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ತಂಪು ಬೀಜವನ್ನು ಸೇರಿಸ್ತೇನೆ. ತಂಪು ಬೀಜ ನೆನೆಯಲಿಕ್ಕೆ ಒಂದು 5-10 ನಿಮಿಷ ಆದರೂ ಬೇಕು. ಹಾಗೆ ಫಸ್ಟಿಗೆ ಇದನ್ನು ನೆನೆ ಹಾಕಬೇಕು. ಸರಿ ಮಿಕ್ಸ್ ಮಾಡಿ ಹಾಗೆ ಬಿಡುವ. ನೋಡಿ, ಇಡೀ ಕಲ್ಲಂಗಡಿ ಸಾಧಾರಣ 3.5 kg ಉಂಟು ಕಲ್ಲಂಗಡಿ. ಎಷ್ಟು ಭಾರ ಉಂಟು ಗೊತ್ತುಂಟ? ಇದನ್ನು ಈಗ ಕಟ್ ಮಾಡುವ. ಬಿಂದು, ಇದನ್ನು ಕಟ್ ಮಾಡುವಲ್ಲ? ಆಯ್ತಮ್ಮ. ಚಂದ ತೊಳೆದಿದ್ದೇನೆ. ನಾನು ಮಧ್ಯದಲ್ಲಿ ಕಟ್ ಮಾಡ್ತೇನೆ ಆಯ್ತಾ ಬಿಂದು? ಆಯ್ತಮ್ಮ. ಓ ನೋಡು ಕಲರ್. ವಾ ಕಲರ್ ನೋಡ ಬಿಂದು. ಯೆಲ್ಲೋ ಕಲರ್. ಇದ್ರಲ್ಲಿ ನಂಗೊಂದು ಕೊಡು ತಿನ್ಲಿಕ್ಕೆ. ನೋಡಿ, ನಾನು ಈ ತರ ಕಟ್ ಮಾಡಿ ನಿಂಗೆ ಕೊಡ್ತೇನೆ. ಬೀಜ ಎಲ್ಲ ತೆಗೆದು ತಿನ್ನ ಆಯ್ತಾ? ಆಯ್ತಮ್ಮ. ನೋಡಿ, ಇದರಲ್ಲಿ ಬೀಜ ಕಡಿಮೆ ಉಂಟು. ಲಾಸ್ಟ್ ಅದು ತಿನ್ನಲಿಕ್ಕಿಲ್ಲ, ಇದು ಕಡೆ ತಿನ್ನಲಿಕ್ಕಿಲ್ಲ ಆಯ್ತಾ? ಇಷ್ಟು ಮಾತ್ರ ತಿನ್ನು. ಹೇಗೆ ಉಂಟು ಬಿಂದು? ಸೂಪರ್. ನಮ್ದು ನಾರ್ಮಲ್ ಕಲ್ಲಂಗಡಿ ತರ ತುಂಬಾ ಗಟ್ಟಿ ಇಲ್ಲ ಇದು. ನೋಡಿ ಎಷ್ಟು ಸ್ಮೂತ್ ಇದೆ. ಮುಟ್ಟುವಾಗಲೇ ಫುಲ್ ಕಟ್ಟಾಗ್ತದೆ. ನೋಡಿ, ಇದನ್ನ ಕಲ್ಲಂಗಡಿ ಸಿಪ್ಪೆ ನೋಡುವಾಗಲೇ ನಿಮಗೆ ಗೊತ್ತಾಗ್ತದೆ. ಅಂದ್ರೆ ಒಂಥರ ಡಾರ್ಕ್ ಕಲರ್ ಇರ್ತದೆ. ಅದೇ ನಿಮಗೆ ಪಿಂಕ್ ಕಲರ್ ಕಲ್ಲಂಗಡಿ ಆದ್ರೆ ಹೊರಗಡೆ ಸ್ವಲ್ಪ ಲೈಟ್ ಗ್ರೀನ್, ಹಾಗೇನೆ ಡಾರ್ಕ್ ಗ್ರೀನ್, ತುಂಬಾ ಡಾರ್ಕ್ ಗ್ರೀನ್ ಇದ್ದಿರ್ತದೆ. ಆದ್ರೆ ಇದು 2 ಮಿಕ್ಸ್ ಆಗಿರುವಂತಹ ಕಲ್ಲಂಗಡಿ ಕಲರ್ ನೋಡಿ. ಭಾರಿ ರುಚಿ, ಹಾಗೇನೆ ಸ್ವಲ್ಪ ಕಾಸ್ಟ್ಲಿ ಇದು. ಇವಾಗ ಬೇರೆ ಕಲ್ಲಂಗಡಿದು ಸೀಸನ್ ಅಲ್ಲ, ಈ ಬೇಸಿಗೆಗೆ ಅಲ್ಲಲ್ಲಿ ಮಾಡ್ತಾ ಇರ್ತಾರೆ. ಇದನ್ನು ನಾವು ಉಂಟಲ್ಲ ನೀನು ಹುಡ್ಕೊಂಡು ಹೋಗಿದ್ದು ಅಷ್ಟು ಪಕ್ಕ ಸಿಗುದಿಲ್ಲ. ನಮ್ಮ ಕಟ್ಪಾಡಿಯಲ್ಲೇ ಸಿಗುವಂಥದ್ದು ಇದು. ಅಂದರೆ ಅಲ್ಲೇ ಬೆಳೆದು ಅಲ್ಲೇ ಮಾರ್ತಾ ಇರ್ತಾರೆ ರೋಡ್ ಸೈಡಲ್ಲಿ. ನಮ್ಮ ಕಟ್ಪಾಡಿಯಲ್ಲಿ ಮಟ್ಟು ನೀವು ಕೇಳಿರ್ಬೋದು, ಅಲ್ಲೇ ಈ ಕಲ್ಲಂಗಡಿ ಬೆಳೆಯುವಂಥದ್ದು. ಮಿಕ್ಸಿಗೆ ಹಾಕೊಳ್ಳುವ ಜ್ಯೂಸ್ ಮಾಡಲಿಕ್ಕೆ. ದೊಡ್ಡ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಸೇರಿಸುವ, ಚಿಟಿಕೆ ಉಪ್ಪು ಅಷ್ಟೇ. ತುಂಬ ಸ್ವೀಟ್ ಇದೆ ಇದು, ಹಾಗಾಗಿ ನಾನು ಸಕ್ಕರೆಯನ್ನು ಸೇರಿಸ್ತಾನೆ ಇಲ್ಲ. ಇದೇ ಸ್ವೀಟ್ ಸಾಕಾಗ್ತದೆ. ನುಣ್ಣಗೆ ರುಬ್ಬುವ. 5-6 ಐಸ್ ಕ್ಯೂಬನ್ನು ಒಂದು ಗ್ಲಾಸಿಗೆ ಹಾಕೊಳ್ಳುವ. ನೋಡಿ, 10 ನಿಮಿಷ ತಂಪು ಬೀಜನ ನೀರಿಗೆ ಹಾಕಿ ಇಟ್ಟಾದ ನಂತರ ಈ ಥರ ಆಗ್ತದೆ. ಒಂದು 2 ಸ್ಪೂನ್ ಆಗುವಷ್ಟು ತಂಪು ಬೀಜವನ್ನು ಹಾಕೊಳ್ಳುವ. ಜ್ಯೂಸ್ ನೋಡಿ ಫುಲ್ ನುಣ್ಣಗೆ ರುಬ್ಬಿ ತಂದಿದ್ದೇನೆ. ಹೇಗೆ ಕಾಣ್ತಾ ಉಂಟು ನೋಡಿ, ಫುಲ್ ಯೆಲ್ಲೋ ಕಲರ್ ಆಗಿ ಭಾರಿ ಚಂದ ಕಾಣ್ತಾ ಉಂಟು. ಹೆಲ್ತಿಗೆ ಭಾರಿ ಒಳ್ಳೆ ಜ್ಯೂಸ್. ಫ್ರೆಂಡ್ಸ್, ನಾನಿವತ್ತು ಮಾಡಿದ್ದು ಮಾಮೂಲಿ ಕಲ್ಲಂಗಡಿ ಜ್ಯೂಸ್ ಅಂತ ಹೇಳಿ ನೀವು ಅನ್ಕೋತಿರ್ಬೋದು, ಏನಿದ್ರಲ್ಲಿ ಸ್ಪೆಷಲ್ ಉಂಟಂತ ಹೇಳಿ. ಆದರೆ ನಾನು ಯೂಸ್ ಮಾಡಿದ ಕಲ್ಲಂಗಡಿ ನೋಡಿದ್ರಲ್ಲ, ಹಳದಿ ಕಲರ್ ಇದ್ದು ವಿಶಿಷ್ಟವಾದ ಕಲ್ಲಂಗಡಿ. ಹೆಚ್ಚಿನವರಿಗೆ ಹಳದಿ ಕಲರ್ದು ಕಲ್ಲಂಗಡಿ ಸಿಕ್ತದೆ ಅಂತ ಹೇಳಿ ಗೊತ್ತಿರುವುದಿಲ್ಲ. ಮತ್ತೆ ಆ ಸಿಕ್ಕಿದ್ರು ಕೂಡ ಹೇಗೆ ಜ್ಯೂಸ್ ಮಾಡೋದಂತ ಹೇಳಿ ಅನ್ಕೋತಿರ್ತಾರೆ. ನಾನು ಅದಕ್ಕೆ ನಿಮಗೆ ಈ ಕಲ್ಲಂಗಡಿ ತೋರಿಸಿದಾಗೆ ಕೂಡ ಆಗ್ತದೆ, ಹಾಗೆಯೇ ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸಿಕೊಟ್ಟಾಗೆ ಆಗ್ತದೆ ಅಂತ ಹೇಳಿ. ನಮ್ಮ ಊರಿನ ಕಲ್ಲಂಗಡಿ ಬೇರೆ ಇದು, ಮಟ್ಟು ಕಲ್ಲಂಗಡಿ ಸ್ಪೆಷಲ್ ಆಗಿರ್ತದೆ, ಅದನ್ನು ತೋರಿಸಿದೆ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾನು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಕೂಡ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.